District Legal Services Authority Bengaluru Urban, in collaboration with St. Joseph's College of Law and Association of Prisoners' Families for Justice, and Prarambha Resource Center for Protection of Rights of Prisoners and their families, jointly organized cycle rally for legal awareness at City Civil Court Complex. The mega event was inaugurated by Sri M. Chandrasekhar Reddy, Principal City Civil and Session Judge and Chairman, DLSC, Bengaluru Urban. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ನಗರ ಮತ್ತು ಸೆಂಟ್ ಜೋಸೆಫ್ ಲಾ ಕಾಲೇಜು ಹಾಗೆ ರಿಸೋರ್ಸ್ ಸೆಂಟರ್ ಮತ್ತು ಗ್ಲೋಬಲ್ ಕನ್ಸರ್ನ್ ಇಂಡಿಯಾ ಹಾಗೆ ನ್ಯಾಯಕ್ಕಾಗಿ ಸೆರೆವಾಸಿ ಕುಟುಂಬಗಳ ಸಂಘ ಇವೆಲ್ಲರೂ ಜಂಟಿಯಾಗಿ ನಾವು ಸೈಕಲ್ ಜಾಥಾನ ಆಯೋಜಿಸಿದ್ದೇವೆ. ಇದರಲ್ಲಿ 27 ಜನ ಸೈಕ್ಲಿಸ್ಟ್ ಇದ್ದಾರೆ ಮತ್ತು ರಿಮೈನಿಂಗ್ ಎಲ್ಲರೂ ವಾಲಂಟಿಯರ್ಸ್. ಇದು ಮೇನ್ ಉದ್ದೇಶ ಬಂದ್ಬಿಟ್ಟು ಕಾನೂನು ಅರಿವನ್ನು ಮೂಡಿಸೋದಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ DLSA ನಮ್ಮ ಜೊತೆಯಾಗಿ ನಿಂತಿದೆ ಮತ್ತು ನ್ಯಾಯಕ್ಕಾಗಿ ಸೆರೆವಾಸಿ ಕುಟುಂಬಗಳ ಸಂಘ ಬಂದ್ಬಿಟ್ಟು ಅಂಡರ್ ಟ್ರಯಲ್ ಪ್ರಿಸನರ್ಸ್ನ ಫೋಕಸ್ ಮಾಡ್ತಾ ಇದ್ದೀವಿ. ಅವರ ರೈಟ್ಸ್ ಮತ್ತು ಫ್ಯಾಮಿಲಿ ರೈಟ್ಸ್ ಬಗ್ಗೆ ನಾವು ಫೋಕಸ್ ಮಾಡ್ತಾ ಅವರ ಹಕ್ಕುಗಳನ್ನ ಸಂರಕ್ಷಣೆ ಮಾಡೋ ಅಂಥ ಒಂದು ನಿಟ್ಟಿನಲ್ಲಿ ಈ ಸಂಘ ಹುಟ್ಟುಕೊಂಡಿದೆ. ಹಾಗಾಗಿ ಇವತ್ತೊಂದು ಸೈಕಲ್ ಜಾಥಾ ಮಾಡ್ತಾ ಇದ್ದೀವಿ. ಇದು LR ನಗರ್, ರಾಜೇಂದ್ರ ನಗರ್, ಅಂಬೇಡ್ಕರ್ ನಗರ್ ಮತ್ತು ಧೋಬಿ ಗಾರ್ಡನ್, ನೀಲ್ಸಂದ್ರ, ವಿವೇಕ್ ನಗರ ಸ್ಲಮ್ಸ್ಗಳನ್ನ ನಾವು ಕವರ್ ಮಾಡ್ತಾ ಅವರ ಹಕ್ಕುಗಳ ಬಗ್ಗೆ ಅವ್ರಿಗೆ ತಿಳಿಸ್ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ಈ ಸೈಕಲ್ ಜಾಥಾ ಮಾಡ್ತಾ ಇದ್ದೇವೆ. ನನ್ನ ಹೆಸರು ಮೌಲ್ಯ ಅಂತ, ಲಾಯರು. ನಾನು ರಿಸೋರ್ಸ್ ಸೆಂಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ, ರಿಸರ್ಚ್ ಕಮ್ ಅಡ್ವೊಕೇಟ್. ನನ್ನ ಹೆಸರು ರಾಜೇಂದ್ರ ಅಂತ, ಸೆಂಟ್ ಜೋಸೆಫ್ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಮತ್ತು ಈ ಕಾರ್ಯಕ್ರಮ ಇವತ್ತೇನು ನಡೀತಿದೆ, ಈ ಕಾರ್ಯಕ್ರಮದಲ್ಲಿ ಸಲಹೆಗಾರ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಇವತ್ತಿನ ಕಾರ್ಯಕ್ರಮ ಭಾಳ ಪ್ರಮುಖವಾಗಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು, ತಪ್ಪು ಮಾಡದವರಿಗೆ ಶಿಕ್ಷೆ ಆಗಬಾರ್ದು. ಇನ್ನಸೆಂಟ್ ಶುಡ್ ನಾಟ್ ಬಿ ಪನಿಷ್ಡ್ ಅಂಥೇಳಿ ಏನು ಇವಾಗ ನ್ಯಾಯಾಂಗದಲ್ಲಿ ಪ್ರಚಲಿತವಾದಂಥ ಇದು ಸ್ಲೋಗನ್ ಇದೆ, ಘೋಷಣೆ ಇದೆ. ಅದರ ಕುರಿತಂತೆ ಮಾತಾಡಲಿಕ್ಕೆ ಮತ್ತು ಜನಗಳಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ಇದೊಂದು ಜಾಥಾ ನಡೀತಾ ಇದೆ, ಸೈಕಲ್ ಜಾಥಾ. ಇದು ಕೇವಲ ಸೈಕಲ್ ಜಾಥಾ ಅಲ್ಲ, ಇದು ಒಂದು ಪ್ರಚಾರ ಆಂದೋಲನ. there are two types. ಒಂದು ತಪ್ಪು ಮಾಡದೆ ಸಿಗಾಕೊಂಡಿರೋಂಥವ್ರು, ಫಾದರ್ ಆ್ಯಂಡ್ ಪ್ರೊಫೆಸರ್ ಅವರು ಹೇಳಿದ್ರು, ಹೌದಲ್ಲ, ವಿ ನೋ ದ್ಯಾಟ್. ಬಟ್ ವಾಟ್ ಅಬೌಟ್ ದೋಸ್ ಹೂ ಡೂ ಡೆಲಿಬ್ರೇಟ್ಲಿ ಮಿಸ್ಟೇಕ್ಸ್? ಯು ಆರ್ ಜಸ್ಟ್ ಫರ್ಗೆಟಿಂಗ್ ದೆಮ್. ತಪ್ಪು ಮಾಡದೆ ಸಿಗಾಕೊಂಡಿದ್ದವ್ರಿಗೆ ಕಾನೂನು ನೆಲವು ಕೊಡಬೇಕು, ಅವ್ರಿಗೆ ಕರೆಕ್ಷನಲ್ ಮೆಷರ್ಸ್ ತಗೋಬೇಕು, ಎಲ್ಲ ಸರಿ. ತಪ್ಪು ಮಾಡಿ ಎರಡು ಥರ ವಿಧಾನ. ತಪ್ಪು ಮಾಡಿ ಪಶ್ಚಾತ್ತಾಪನೇ ಇರೋದಿಲ್ಲ. ತಪ್ಪು ಮಾಡ್ತಾರೆ, ಪಶ್ಚಾತ್ತಾಪ ಇರಲ್ಲ. ತಪ್ಪು ಮಾಡಿ ಪಶ್ಚಾತ್ತಾಪ ಪಡ್ತಾರೆ. ಟೇಕ್ ಕೇರ್ ಆಫ್ ದೆಮ್. ಅವ್ರಿಗೆ ನೋಡಬೇಕು, ಅವ್ರು ವಿಚಾರ ಮಾಡಿ ಆ್ಯಂಡ್ ಮೇಕ್ ದೆಮ್ ಶೂರ್ ದಟ್ ಅವ್ರು ಮುಂದೆ ಆ ಥರ ಮಾಡದೇ ಇರೋಂಗೆ ನೋಡ್ಕೋಬೇಕು. ಬಟ್ ಮೋರ್ ಇಂಪಾರ್ಟೆಂಟ್ಲಿ ನೀವೆಲ್ಲ ಏನು ಮಾಡ್ತಾ ಇದ್ದೀವಿ, ಯು ಆರ್ ಅಡ್ರೆಸ್ಸಿಂಗ್ ದಿ ಸ್ಕಾರ್ಸ್, ರೈಟ್? ಕೆಳಗೆ ಬಿದ್ದಾಗ ಗಾಯ ಆಗ್ತದೆ, ನೀವೆಲ್ಲ ಬ್ಯಾಂಡೇಜು, ವೂಂಡು, ಟ್ರೀಟ್ಮೆಂಟ್ ನೋಡ್ತೀರಾ. ಯು ಆರ್ ನಾಟ್ ಗೋಯಿಂಗ್ ಟು ರೂಟ್ ಕಾಸ್. ತಪ್ಪು ಯಾಕೆ ಮಾಡ್ತಾ ಇದ್ದಾನೆ ಅವನು ಅಲ್ವಾ? ಗೋ ಡೀಪ್ ಇನ್ ಟು ದ್ಯಾಟ್. ಒಂದು ಸಮಾಜದಲ್ಲಿ ಅವ್ರು ಬಡವರು ಅಂದರು, ಬಡವರು ಅಂತ ಯಾರೂ ಇಲ್ಲ. ಬಡತನ ಇರೋದು ಹೃದಯವಂತಿಕೆಗೆ. ಇಲ್ಲಿ ಬಡತನ ಇರಬಾರ್ದು. ಬಡತನ ಇಟ್ ಕುಡ್ ಬಿ ಮೆಟೀರಿಯಲ್ ಪ್ರಾಸ್ಪರಿಟಿ, ನಾನು ಬಡತನ ಇರ್ಬೋದು, ಹೃದಯದಲ್ಲಿ ಬಡತನ ಇರಬಾರ್ದು. ನಾನು ಫಾಲೋ ಮಾಡೋ ಆಚಾರದಲ್ಲಿ, ವಿಚಾರದಲ್ಲಿ, ಮೊರಾಲಿಟಿಯಲ್ಲಿ ಬಡತನ ಇರಬಾರ್ದು. ಶುದ್ಧವಾಗಿರ್ಬೇಕದು. ವೆನ್ ಪೀಪಲ್ ಆರ್ ಮೇಕಿಂಗ್ ಮಿಸ್ಟೇಕ್ ಡೆಲಿಬ್ರೇಟ್ಲಿ, ನೀವು ಬರೇ ಅವನ್ನ ನಾನು ಓದೆ, ನೋಡಿದೆ, ಬೇಲ್ ಕೊಟ್ಟೆ, ಬಿಡಿಸ್ಕೊಂಡೆ ಅಂದರೆ ವೆದರ್ ಈಸ್ ಗೋಯಿಂಗ್ ಟು ಕರೆಕ್ಟ್ ಹಿಮ್ಸೆಲ್ಫ್. ಯು ಆರ್ ಅಡ್ರೆಸ್ಸಿಂಗ್ ದ ರೂಟ್ ಪ್ರಾಬ್ಲಮ್. ಒಬ್ಬ ತಪ್ಪು ಮಾಡ್ತಾ ಇದ್ದಾನೆ, ಅದು ಡೆಲಿಬ್ರೇಟಾಗಿ ಅಥವಾ ಗೊತ್ತಿದ್ದು ಅಂತಂದರೆ ವಾಟ್ ಆರ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಹಿಸ್ ಫ್ಯಾಮಿಲೀಸ್? ಇಲ್ಲ, ಅದಕ್ಕೆ ತುಂಬ ಜವಾಬ್ದಾರಿದು. ವೆನ್ ಯು ಆರ್ ಮೀಟಿಂಗ್ ದ ಫ್ಯಾಮಿಲೀಸ್, ಐ ಆಮ್ ಟೋಲ್ಡ್ ದಟ್ ನೀವೆಲ್ಲ ಫ್ಯಾಮಿಲೀಸ್ ಹೋಗಿ ನೋಡ್ತೀನಿ ಅಂತಂದ್ರಲ್ಲ, ಭಾಳ ಸರಿ. ಅಲ್ಲಿ ಟ್ರೈ ಟು ಎಜುಕೇಟ್ ದೆಮ್. ವಾಟ್ ಆಫ್ ಎಜುಕೇಷನ್ ಯು ಆರ್ ಗಿವಿಂಗ್? ನಾವಿವತ್ತು ಸೈಕಲ್ ರ್ಯಾಲಿ ಮಾಡ್ತಾ ಇದ್ದೀವಿ. ಕಾರಣ ಬಂದು ಎಷ್ಟೋ ಜನ ಅಪರಾಧಿಗಳು ಇವತ್ತು ಜೈಲಲ್ಲಿ
ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ. ಸೊ ಅದರಲ್ಲಿ ಬಂದು ಅವರು ಹೊರಗಡೆ ಬಂದರೂ ಕೂಡ ನಾವು ಚೆನ್ನಾಗಿ ಆಗಬೇಕು, ನಮಗೊಂದು ಆಫರ್ ಬೇಕು, ಯಾರು ಸಪೋರ್ಟಿಂಗ್ ಮಾಡೋರಿಲ್ಲ ಅನ್ನೋರು ಕೂಡ ಇದ್ದಾರೆ. ನಾವಿವತ್ತು ನ್ಯಾಯಕ್ಕಾಗಿ ಸಹವಾಸಿ ಕುಟುಂಬಗಳ ಸಂಘನ ಕಟ್ಕೊಂಡಿದ್ದೀವಿ ಅಂತಂದರೆ ಎಷ್ಟೋ ಜನ ನಿರಪರಾಧಿಗಳು ಅವರು ಕೂಡ ಜೈಲಲ್ಲಿ ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ. ಅವರು ಯಾವುದೇ ಅಪರಾಧ ಮಾಡ್ದಿರಾ ತುಂಬ ಕಷ್ಟಗಳು ಅನುಭವಿಸ್ತಾರೆ. ಅವ್ರ ಕುಟುಂಬ ಕೂಡ ನೋವುಗಳನ್ನ ಅನುಭವಿಸ್ತಾ ಇದೆ. ಅದಕ್ಕೆ ಯಾರೂ ಸಪೋರ್ಟಿಂಗ್ ಮಾಡ್ತಾ ಇಲ್ಲ. ಈ ಸಹವಾಸಿ ಕುಟುಂಬ ಬಂದ್ಬಿಟ್ಟು ಇವತ್ತು ಎಲ್ಲ ಅವ್ರ ಫ್ಯಾಮ್ಲಿಗೋಸ್ಕರ ಎಜುಕೇಷನ್ಗಿರ್ಬೋದು, ಅವ್ರಿಗೆ ಯಾವುದು ನೀಡ್ಸ್ ಇದೆ ಅದನ್ನು ಸಪೋರ್ಟಿಂಗ್ ಮಾಡ್ತಾ ಬರ್ತಾ ಇದೆ. ಸೊ ಇದೆಲ್ಲ ಯಾಕೆ ಮಾಡ್ತಾ ಇದ್ದೀವಿ, ಯಾಕೆ ಮಾಡಬೇಕಾಗಿದೆ ಅಂತಂದರೆ ನಾವು ಎಲ್ಲ ಕಡೆನೂ ನಾವು ಈ ನ್ಯಾಯಾಂಗನ ನ್ಯಾಯ ನಡೀತಾ ಇರೋವಂಥದ್ದನ್ನು ಕೋರ್ಟಲ್ಲಿ ಯಾವ ರೀತಿ ನಡೀತಾ ಇದೆ, ಏನು ನಮಗೆ ಲಾಯರ್ಸ್ ಎಲ್ಲಿ ಸಿಗ್ತಾರೆ, ಹೇಗೆ ಮಾಡಬೇಕು ಅಂದ್ಬಿಟ್ಟು ನಾವು ಕೂಡ ನಮಗೆ ಗೊತ್ತಿರಲಿಲ್ಲ. ಸೊ ಆವಾಗ ನಮ್ಗೆ ಒಂದೊಂದೇ ಈ ಒಂದು ಸಹವಾಸಿ ಕುಟುಂಬಗಳ ಸಂಘ ಮಾಡ್ಕೊಂಡ್ಮೇಲೆ ನಮ್ಗೆ ಪ್ರತಿಯೊಂದು ಗೊತ್ತಾಗ್ತಿದೆ. ಇದೇ ರೀತಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಮತ್ತು ಸಂವಿಧಾನ ಬಗ್ಗೆ ತಿಳ್ಕೊಬೇಕು. ಇವತ್ತು ನಾವು ಸಂವಿಧಾನನ ತುಂಬ ಕಳ್ಕೊತಾ ಇದ್ದೀವಿ. ನಮ್ಗೆ ಎಲ್ಲಿ ನ್ಯಾಯ ಸಿಗ್ತಾ ಇದೆ ಅನ್ನೋದನ್ನು ಕೂಡ ಕಳ್ಕೊತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾವು ಇವತ್ತು ರ್ಯಾಲಿನ ಮಾಡ್ತಾ ಇರೋದನ್ನು ನನ್ನ ಹೆಸರು ಚಂದ್ರಶ್ರೀ ಅಂತ, ನ್ಯಾಯಕ್ಕಾಗಿ ಸಹವಾಸಿ ಕುಟುಂಬಗಳ ಸಂಘದಲ್ಲಿ ಸಂಚಾಲಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. This cycle rally for legal awareness aims to promote legal literacy and access to justice among the general public through a dynamic and engaging approach. The rally witnessed participation from students, legal professionals, and members of the organization institutions, paddling across Bengaluru urban to disseminate importance of legal information. The rally specifically highlighted the importance of legal aid, human rights in the context of incarceration and the support mechanism available for families of those imprisoned. The public is encouraged to support the rally and participate in the awareness session. ಸಮಾನತೆಗಾಗಿ ಸೈಕಲ್ ಜಾಥಾ